ವೆಲ್ಕಮ್ ಬ್ಯಾಕ್. ಕಬ್ಬಿನ ಕಾಳಗ ಹೋರಾಟಕ್ಕೆ ಮಣಿದ ಸರ್ಕಾರ ಆದೇಶ ಪ್ರತಿ ಕೊಟ್ಟು ಕ್ಷಮೆ ಕೇಳಿದ್ದೇಕೆ ಸಚಿವರು? ಗುರ್ಲಾಪುರದಲ್ಲಿ ರೈತರು ಸರ್ಕಾರಕ್ಕೆ ಹೇಳಿದ್ದೇನು? ಕಬ್ಬಿನ ಕದನಕ್ಕೆ ತೆರೆ. ಕಳೆದ 10 ದಿನಗಳಿಂದ ಗುರ್ಲಾಪುರದಲ್ಲಿ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಕಿಚ್ಚು ಸದ್ಯಕ್ಕೆ ತಣ್ಣಗಾಗಿದೆ. ಅನ್ನದಾತರ ಕಿಚ್ಚು ಹೆಚ್ಚಾಗ್ತಾ ಇದ್ದಂಗೆ ಅಲರ್ಟ್ ಆಗಿದ್ದ ರಾಜ್ಯ ಸರ್ಕಾರ ರೈತರ ಮನವೊಲಿಕೆಗೆ ಪ್ರಯತ್ನ ಪಡ್ತು. ಸಂಧಾನಕ್ಕೆ ರೈತರು ಡೋಂಟ್ ಕೇರ್ ಅಂತ ಹೇಳಿದ್ರು. ಹೀಗಾಗಿ ಸರ್ಕಾರನೇ ಶರಣಾಗಬೇಕಾಯಿತು. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಖುದ್ದು ಅಖಾಡಕ್ಕಿಳಿದು ಅಧಿಕಾರಿಗಳ ಜೊತೆಗೆ 3 ಗಂಟೆಗಳ ಕಾಲ ಸಭೆ ನಡೆಸಿ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಅದರಂತೆ ಇವತ್ತು ರೈತರ ಹೋರಾಟದ ಸ್ಥಳಕ್ಕೆ ತೆರಳಿದ ಸಕ್ಕರೆ ಸಚಿವರು ಸರ್ಕಾರದ ಆದೇಶದ ಪ್ರತಿಯನ್ನ ರೈತರಿಗೆ ಕೊಟ್ಟರು. ಈ ಮಧ್ಯೆ ಕಬ್ಬಿನ ವಿಚಾರಕ್ಕೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ತಿಕ್ಕಾಟ ಮುಂದುವರೆದಿದೆ. ಹಾಗಾದ್ರೆ ಇವತ್ತು ಇಡೀ ದಿನ ಕಬ್ಬಿನ ವಿಚಾರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಯಿತು ನೋಡೋಣ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಹಚ್ಚಿದ ಕಿಚ್ಚು ಒಂದಾಗೆರಡ. ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಊರೂರಲ್ಲೂ ಹೋರಾಟಕ್ಕಿಳಿದ್ರು. ರಸ್ತೆಯಲ್ಲೇ ಮಲಗಿ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡಿದ್ರು. ಕಿರಿದಾಗಿ ಬಿತ್ತಿ ಹಿರಿದಾಗಿ ಬೆಳೆ ತೆಗೆದ್ರು. ಬೆಲೆ ಕೊಡ್ತಿಲ್ಲ. ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಕಬ್ಬು ಹೊರೆ ಹೊತ್ಕೊಂಡು ಪಾದಯಾತ್ರೆನೂ ಮಾಡಿದ್ರು. ಆರು ತಿಂಗಳು ಉತ್ತರು 3 ಹೊತ್ತಿನ ಊಟಕ್ಕೆ ಸಾಲ್ತಿಲ್ಲ ಅನ್ನೋ ಹಾಗೆ ಉತ್ತಿ ಬಿತ್ತಿ ಬೆಳೆದು ತೆಗೆದ್ರು. ನ್ಯಾಯವಾದ ಬೆಲೆ ಸಿಕ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಉರುಳು ಸೇವೆನೂ ಮಾಡಿದ್ರು. ಕಬ್ಬು ತಿಂದು ಕೈ ತೊಳೆದ್ರು ಅನ್ನೋ ಗಾದೆ ಮಾತಂತೆ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನ ಕೇಳಿದ್ರು. ಕೇಳಿಸದಂತೆ ಜಾಣ ಕಿವುಡರಾಗಿ ಸಂಬಂಧವೇ ಇಲ್ಲ ಅಂತ ಕೈ ತೊಳೆದುಕೊಳ್ತಿದ್ರು. ಇದನ್ನ ವಿರೋಧಿಸಿ ಅನ್ನದಾತರು ಗಾಜಿನ ಬಾಟಲ್ ಚೂರುಗಳ ಮೇಲೆ ಉರುಳು ಸೇವೆ ಮಾಡಿ ನ್ಯಾಯ ಕೊಡಿ ಅಂತ ಪ್ರತಿಭಟಿಸಿದ್ರು. ಕಬ್ಬು ಬೆಳೆಗಾರರ ಒಗ್ಗಟ್ಟಿನ ಹೋರಾಟ ನೋಡಿ ತಬ್ಬಿಬ್ಬಾಗಿದ್ದ ಸರಕಾರ ನಿನ್ನೆಗೆ ಶರಣಾಯಿತು. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆಯೋ ಮೊದಲೇ ಎಚ್ಚೆತ್ತುಕೊಂಡ ಸಿದ್ದರಾಮಯ್ಯ ಸರಕಾರ ರೈತನ ದುಡಿಮೆಯೇ ನಾಡಿನ ಆಧಾರ ಸ್ತಂಭ ಅನ್ನೋದನ್ನ ಅರಿತುಕೊಂಡಿತ್ತು. ಅದಕ್ಕೆ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಯಿಸಿ ಸಭೆ ಮಾಡಿ ಯಾರಿಗೂ ನಷ್ಟ ಆಗದ ಹಾಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಇವತ್ತು ಸರ್ಕಾರದ ಆದೇಶ ಪತ್ರವನ್ನ ಬೆಳಗಾವಿಯ ಗುರ್ಲಾಪುರದ ಹೋರಾಟದ ಜಾಗದಲ್ಲಿ ರೈತ ಮುಖಂಡರಿಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹಸ್ತಾಂತರ ಮಾಡಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ. ನಮ್ಮಿಂದ ತಪ್ಪಾಗಿತ್ತು, ಕ್ಷಮಿಸಿ ಅಂತಾನು ಅನ್ನದಾತರ ಮುಂದೆ ಕೈ ಮುಗಿದ್ರು. ನಿಮ್ಮನ್ನ ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು, ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು, ಗುಲ್ಬರ್ಗಾ ನೋಡಿ ಬೀದರ್ದವ್ರು ಎದ್ರು. ಮುಂದೆ ಬಾರ್ಡರೇ ಮುಗೀತು ನಮ್ದಲ್ಲಿ. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡ್ತಾನೆ ಬಿಡು ಅಂತಿದ್ದೆ. ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗಿತ್ತು. ನೀವು ಅತ್ತಂಗ್ ಮಾಡ್ಬೇಕು, ನಾವು ಕುಡಿಸ್ದಂಗ್ ಮಾಡ್ಬೇಕು, ಹಿಂಗಿರ್ಬೇಕು. ಮತ್ತೆ ಎಲ್ಲರೇ ನೀವು ಮತ್ ನಮಗೆಲ್ಲರೇ ಬಲೂನ್ನಾಗ ಹವಾ ಊದಿ ಹೊಡಿಬೇಡ್ರಿ, ಹಂಗ್ ಮಾಡಬಾರ್ದು. ಯಾಕಂದ್ರೆ ನೀವು ನಮ್ಮ ಮ್ಯಾಲ ನೀರಿನ ಬಾಟ್ಲಿ ಹೋಗಿದ್ರು ನಡೀತದ, ನಮ್ಮ ಕಾಲಾಗಿನ್ ತಗೊಂಡ್ ನಮಗ್ ಹೊಡದ್ರು ನಡೀತದ. ಆದ್ರೆ ಎಲ್ಲಾರ್ಕಿನ್ನ ದೊಡ್ಡದು ಒಂದ್ ಮಾಡಿರಿ, ಜೀವಂತ ಬಿಟ್ರಿ. ಇದೇ ಒಂದ್ ದೊಡ್ಡ ಪುಣ್ಯ. ನನಗೆ ಒಂದು ಆತ್ಮಬಲ ಏನ್ ಬಂತು ಅಂದ್ರೆ ಇಲ್ಲಿ ಬಂದ್ಮೇಲೆ ನಾನು ಜೀವಂತ ಮುಗುಳು ಕೂಡ ಅಜ್ಜ ಅವ್ರು ಇದ್ರು, ಅದಕ್ಕೆ ಹೋದೆ ಅಂತ ಅನಿಸ್ತೀನಿ. ಈಗ ಬಹಳ ಅನಿವಾರ್ಯ. ನಾನು ಕಬ್ಬಿನ ಸಚಿವನಾದ್ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಈ ಕಾಲ್ ಬದಲಾಗಿದೆ, ನಿಮಗೆ ಬೆಳೀತಕ್ಕಂತ ಅನೇಕ ಅವಕಾಶಗಳಿವೆ. ಕಬ್ಬು ಬೆಳೆಗಾರರಿಗೆ ಈ ವರ್ಷ ಒಟ್ಟು 600 ಕೋಟಿ ರೂಪಾಯಿ ಬೆಂಬಲ ಬೆಲೆ ನೀಡೋದಾಗಿ ವೇದಿಕೆಯಲ್ಲೇ ಘೋಷಣೆಯಾಯಿತು. ಮೊದಲ ಹಂತದಲ್ಲಿ 100 ಕೋಟಿ ಬಿಡುಗಡೆ ಮಾಡಿರೋ ಆದೇಶವನ್ನು ರೈತರಿಗೆ ಸಚಿವರು ಕೊಟ್ಟರು.
ಇದೇ ವೇಳೆ ಸಚಿವ ಶಿವಾನಂದ ಪಾಟೀಲ್ ಎದುರೇ ರೈತ ಮುಖಂಡ ಶಶಿಕಾಂತ್ ಪೂಜಾರಿ 3 ಬೇಡಿಕೆಗಳನ್ನಾಗಿಟ್ರು. ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ರಿಕವರಿ ಅನ್ನೋದು ದೂರ ಸರಿಸಿ 2025 ಏನೈತಲ್ರಿ ಇದಕ್ಕೆ 3,300 ರೂಪಾಯಿ ಸಂಪೂರ್ಣ ಬೆಲೆ ಘೋಷಣೆ ಆಗ್ಲೇಬೇಕು ಸರ್. ಬೇರೆ ಬೇರೆ ಆಗ್ಬಾರ್ದು, ಯಾಕಂದ್ರೆ ಬೇರೆ ಜಿಲ್ಲೆಯವರು ನಮಗ ಭೇದ ಭಾವ ಬರ್ಲಿಕ್ಕತ್ತದ ರಿಕವರಿ ಒಳಗ. ಇನ್ನೊಂದು ಬೇಡಿಕೆ ಸರ್, ಈಗೇನ ಎಲ್ಲಾ ಕಾಟ ಹೊಡ ನೀವೊಂದ್ ಕೆಲಸ ಅದ, ಕಾಟ ಹೊಡಿತಾರ ಅಂತ ಎಲ್ಲಾರ ಮುಂದೆ ಹೇಳ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಅಂತ ಕೇಳ್ಕೋರಿ. ರಾತ್ರಿ ಮನೆಗ್ ಕಳ್ತನ ಮಾಡಕ್ ಬಂದ್ರೆ ಕಳ್ಳ ಹಿಡಿತೀರಿಲ್ಲ, ಸ್ವಲ್ಪ ಗುಪ್ತ ಹಿಡಿರಲ್ಲ, ಹೇಳ್ಬೇಡ್ರಿ. ನಮಗ ಮಾಡಿ 2 ಕಾಟ ತೂಕತ್ತ ನಮ್ ಕೈ ಕೊಡ್ರಿ. ಸಚಿವರು ನಮ್ಮವ್ರು ಅದಾರ, 100ಕ್ಕೆ 100 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕಾದ್ರೆ ಗುರ್ಲಾಪುರ ಇತಿಹಾಸ ಆಳಕ್ಕೆ ಹಂಗ ಮಾಡ್ತೀವಿ. ಈ ಕಬ್ಬು ಪೂರ್ತಿ ಮುಗಿತಕ ಬೆಳಗಾಂ ಜಿಲ್ಲೆಯೊಳಗ ಕಾಟ ಬಾಳ ಹೊಡಿತಾರ ಸರ್, ಇಲ್ಲೇ ಬಾಳ ಹೊಡಿತಾರ ಹೊರಗಿನಕ್ಕಿಂತ. ನಮ್ಮ ಜಿಲ್ಲೆಯೊಳಗ ಪ್ರತಿಯೊಂದು ಫ್ಯಾಕ್ಟ್ರಿ ಕಂಟಿನ್ಯೂ ಎನ್ಕ್ವೈರಿ ಆಗ್ಬೇಕು ಸರ್. ಕಂಟಿನ್ಯೂ 2 ಟನ್ ಹೊಡಿತಾರ ಸರ್. ಅದೊಂದು ಕೆಲಸ ತಾವು ಮಾಡಿಕೊಡು. ಕಬ್ಬು ಬೆಳೆಗಾರರು ಕೇಳಿದ್ದು 3,500 ರೂಪಾಯಿ. ಸರಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ನಿರ್ಧರಿಸಿದ್ದು 3,300 ರೂಪಾಯಿ. ಸರಕಾರದ ಷರತ್ತುಬದ್ಧ ನಿರ್ಧಾರವನ್ನ ಬೆಳಗಾವಿ ಸೇರಿದಂತೆ ಬಹುತೇಕ ರಾಜ್ಯದ ಎಲ್ಲಾ ರೈತರು ಒಪ್ಪಿಕೊಂಡಿದ್ದಾರೆ. ಆದರೆ ವಿಜಯಪುರ ಮತ್ತು ಬಾಗಲಕೋಟೆ ಭಾಗದ ರೈತರು ಮಾತ್ರ ಇಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆ ನೀಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ. ಏನ್ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳಂದ್ರೆ 3,300 ರೂಪಾಯಿ ಮೊದಲೇ ಕಂತಿನ 14 ದಿನದಾಗ ಸೋರೆಟ್ ಕಾಯ್ದೆ ಪ್ರಕಾರ ರೈತರ ಖಾತೆಗೆ ಬರಬೇಕು. ಎಲ್ಲಾ ಕಾರ್ಖಾನೆಗಳು ಏಕರೂಪ ಒಂದೇ ರೇಟ್ ಕೊಡ್ಬೇಕಂತ ಹೇಳ್ಬೇಕಾಗಿತ್ತಲ್ಲ. ಅದನ್ನ ಬಿಟ್ಟು ರಿಕವರಿ ಆಧಾರ ಅಂದ್ರೆ ರಿಕವರಿ ಒಪ್ಪುದಿಲ್ಲ. ಆ ದೃಷ್ಟಿಯಿಂದ ಈ ವರ್ಷದ್ದು 3,500 ರೂಪಾಯಿ ನಮ್ಮ ಬೇಡಿಕೆ, ನಮ್ದ ಮೊದಲೇ ಕಂತಿನ. ಆ ದೃಷ್ಟಿಯಿಂದ ಇದು ಹೋರಾಟ ಮುಂದುವರೆದೈತಿ. ರೈತರನ್ನ ಕನ್ಫ್ಯೂಸ್ ಮಾಡ್ತಾರೆ ಈ ಕಾರ್ಖಾನೆ ಮಾಲೀಕರು, ಸರ್ಕಾರಗಳು ಕೂಡ. ಈ ಸರ್ಕಾರ ಯಾವಾಗಾದ್ರೂ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಈ ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ರೈತರ ಪರವಾಗಿ ಕೆಲಸ ಮಾಡಿಲ್ಲ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು, ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಇದು ಕಬ್ಬು ಏನು ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಸಣ್ಣ ಪುಟ್ಟ ಗೊಂದಲ, ಪ್ರತಿಭಟನೆ ಬಿಟ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಕಬ್ಬು ಬೆಳೆಗಾರರು ಸರಕಾರದ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. 1 ಟನ್ ಕಬ್ಬಿಗೆ ಉತ್ಪಾದನೆಯಾದ ಸಕ್ಕರೆಯ ಶೇಕಡ ಪ್ರಮಾಣ ಆಧಾರದಲ್ಲಿ ಹಣ ಕೊಡಬೇಡಿ ಅಂತಾನು ಮನವಿ ಮಾಡಿದ್ದಾರೆ. ಆದರೆ MSP ಮತ್ತು FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಹೀಗಾಗಿ ಪ್ರಧಾನಮಂತ್ರಿಗಳು ಸಮಯ ಕೊಟ್ರೆ ರಾಜ್ಯದಿಂದ ರೈತರು ಸೇರಿದಂತೆ ಎಲ್ಲರ ನಿಯೋಗ ಕರ್ಕೊಂಡು ದೆಹಲಿಗೆ ಹೋಗೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ರು. ಆದ್ರೆ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ರೈತರ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. MSP ಶುಗರು 31 ರೂಪಾಯಿ ನಿಗದಿ ಮಾಡಿದ್ರು, ಅದನ್ನ 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನ 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರುವುದೇ ಒಂದು ಕೆಲಸ. ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ, ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ. ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ, ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ. ಒಂದು ಚಿಲ್ಲರ್ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು. ಕೇಂದ್ರ ಸರ್ಕಾರದ ನೀತಿಗಳು ಕಾರಣನೋ ರಾಜ್ಯ ಸರ್ಕಾರದ ಎಡವಟ್ಟುಗಳು ಕಾರಣನೋ ಗೊತ್ತಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿನಿಧಿಸೋ ರಾಜಕಾರಣಿಗಳು ರಾಜಕೀಯ ಬಿಟ್ಟು ರೈತರ ವಿಷಯದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ. ಆಗ ಮಾತ್ರ ರೈತರು ನೆಮ್ಮದಿಯಾಗಿ ಇರಬಹುದು. ಇಲ್ಲ ಅಂದ್ರೆ ಇವತ್ತು ಕಬ್ಬು ಬೆಳೆಗಾರರು ಬೀದಿಗೆ ಇಳಿದಂತೆ ಭತ್ತ, ರಾಗಿ, ಜೋಳ, ಬೇಳೆ, ಹತ್ತಿ, ತೆಂಗು ಬೆಳೆಗಾರರು ಹಂತ ಹಂತವಾಗಿ ಬೆಳೆ ಹೆಚ್ಚಳಕ್ಕೆ ಬೀದಿಗಿಳಿದ್ರೆ ಅದು ಯಾರಿಗೂ ಶೋಭೆ ತರಲ್ಲ ಅನ್ನೋದು ಪ್ರಜ್ಞಾವಂತ ರೈತರ ಮಾತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ನಮಸ್ಕಾರ, ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಜೈಲಲ್ಲಿ ಉಗ್ರನ ಕೈಯಲ್ಲಿ ಮೊಬೈಲ್, ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಜೈಲೇ ಅರಮನೆ. ಪರಪ್ಪನ ಅಗ್ರಹಾರದ ಐಷಾರಾಮಿ ಲೈಫ್, ಜೈಲಲ್ಲ ರೆಸಾರ್ಟ್. ಜೈಲು ಕೇಂದ್ರಗಳು ಅಂದ್ರೆ ಅವು ಪರಿವರ್ತನೆಯ ತಾಣಗಳು. ಯಾವುದೋ ಒಂದು ಘಳಿಗೆಯಲ್ಲಿ ತಪ್ಪು ಮಾಡಿ ಜೈಲು ಸೇರಿದಂತವರಿಗೆ ಸೀಮಿತ ಸೌಲಭ್ಯಗಳನ್ನು ಕೊಡ್ತಾ ಅವರ ಮಾನಸಿಕ ಸ್ಥಿತಿಯನ್ನ ಬದಲಾವಣೆ ಮಾಡಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಂತಹ ಉದ್ದೇಶ ಇರುತ್ತೆ. ಇನ್ನು ನಿಯಮದಂತೆ ಆಹಾರ ಸೌಲಭ್ಯಗಳನ್ನು ಕೊಡಬೇಕು. ಇದಕ್ಕಾಗಿ ಪ್ರತ್ಯೇಕ ಕಾನೂನು ಕಟ್ಟಳೆಗಳಿದ್ದಾವೆ. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನ ರೀತಿ ರಿವಾಜುಗಳೇ ಬೇರೆ ಆಗ್ಬಿಟ್ಟಿದೆ. ಹಣ ಇದ್ದಂತವರಿಗೆ, ಪ್ರಭಾವಿಗಳಿಗೆ ಕಾಸಿನದ್ದೇ ರೂಲ್ಸ್ ಆಗ್ಬಿಟ್ಟಿದೆ. ಮೆನ್ಯೂ ಕಾರ್ಡ್ ರೀತಿಯಲ್ಲಿ ಯಾವ ಸೌಲಭ್ಯಗಳಿಗೆ ಏನೇನು ಐಟಮ್ಗಳು ಬೇಕು ಜೈಲಿನ ಒಳಭಾಗದಲ್ಲಿ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಣ ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಕೂಡ ಮಾಡಬಹುದು, ಏನ್ ಬೇಕಾದ್ರೂ ಕೂಡ ಪಡಿಬಹುದು ಅನ್ನೋ ಪರಿಪಾಠ ಚಾಲ್ತಿಗೆ ಬಂದು ಬಿಟ್ಟಿದೆ. ಇದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಹಿಂದೆ ಜಯಲಲಿತಾ ಅವರ ಸಂದರ್ಭದಿಂದ ಹಿಡಿದು ಮೊನ್ನೆ ತಾನೇ ಗುಬ್ಬಿ ಎನ್ನುವಂತ ಒಬ್ಬ ಪುಡಿ ರೌಡಿಯ ವಿಷಯದಲ್ಲೂ ಕೂಡ ಅಲ್ಲಿವರೆಗೂ ಇದು ರುಜುವಾತಾಗ್ತಾ ಬಂದಿದೆ. ಜೈಲಲ್ಲಿ ಕುಳಿತು ಹೊರಗೆ ದಂಧೆ ನಡೆಸೋದು, ಹಫ್ತಾ ವಸೂಲಿ ಮಾಡೋದು, ಕೆಲವು ಬಾರಿ ಸಮಾಜ ವಿದ್ರೋಹಿ ಕೃತ್ಯಗಳನ್ನು ನಡೆಸೋದು ಕಾಮನ್ ಆಗ್ಬಿಟ್ಟಿದೆ ಜೈಲಿಂದಾನೆ. ಈ ಮಧ್ಯೆ ಇವತ್ತು ಕೂಡ ಒಂದಷ್ಟು ಸ್ಫೋಟಕ ದೃಶ್ಯಗಳು ಬಿಡುಗಡೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳ ಕರ್ತವ್ಯ ನಿಷ್ಠೆಯನ್ನ ಈ ದೃಶ್ಯಗಳು ಪ್ರಶ್ನೆ ಮಾಡುವಂತಿದೆ. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಡೇಂಜರಸ್ ಉಗ್ರ, ಮಹಿಳೆಯರ ಸೈಕೋ ಕಿಲ್ಲರ್ ಉಮೇಶ್ ರೆಡ್ಡಿಗೂ ಕೂಡ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆ. ಆತ 20 ಜನರನ್ನ ರೇಪ್ ಮಾಡಿದ್ದಾನೆ. 20 ಜನರಲ್ಲಿ 18 ಮಂದಿಯನ್ನ ಕೊಂದು ಹಾಕಿದ್ದಾನೆ. ಅಂಥವನಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ಹಿಂದೆ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಫೋಟೋಗಳು, ವಿಡಿಯೋಗಳು ವೈರಲ್ ಆದ ಸಂದರ್ಭದಲ್ಲಿ ಅದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಯಿತು. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಛೀಮಾರಿಗಳನ್ನು ಹಾಕ್ತು. ಸರ್ಕಾರದ ಮೇಲೆನೆ ಕ್ರಮ ತೆಗೆದುಕೊಳ್ತೀವಿ ಅಂತ ಗರಂ ಆಯ್ತು ಸುಪ್ರೀಂ ಕೋರ್ಟ್. ಇದಾದ್ಮೇಲೆ ಎಲ್ಲವೂ ಕೂಡ ಸರಿ ಆಯ್ತಾ, ಸರಿ ಆಗಿರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಟಾಕ್ ಇತ್ತು, ಮಾತುಗಳಿತ್ತು. ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಅನ್ನುವಂಥ ರೀತಿಯಲ್ಲಿ ಇವತ್ತು ಒಂದಿಷ್ಟು ಫೋಟೋಸ್, ವಿಡಿಯೋಸ್ ವೈರಲ್ ಆಗಿದೆ. ಬನ್ನಿ, ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಹೇಗಿದೆ ನೋಡೋಣ. ಈ ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ ಇದು. ಜೈಲುಗಳು ಅಂದ್ರೆ ಪರಿವರ್ತನಾ ಕೇಂದ್ರಗಳು. ಕೊಲೆ ಮಾಡಿಯೋ, ಅತ್ಯಾಚಾರ ಮಾಡಿಯೋ, ಭ್ರಷ್ಟಾಚಾರ ಮಾಡಿಯೋ ಜೈಲು ಸೇರಿರ್ತಾರೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತದ ಸ್ಥಳ. ಆದ್ರೆ ಅದೇ ಜೈಲುಗಳು ಈಗ ಮೋಜು ಮಸ್ತಿಯ ತಾಣವಾಗಿ ಬಿಟ್ಟಿವೆ. ಎಣ್ಣೆಯಿಂದ ಹಿಡಿದು ಗಾಂಜಾ, ಮೊಬೈಲ್, ಮತ್ತೊಂದು ಮಗದೊಂದು ಎಲ್ಲವೂ ಇಲ್ಲಿ ಕಾಸು ಕೊಟ್ರೆ ಖುಲ್ಲಂ ಖುಲ್ಲ. ಈ ವಿಚಾರದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಪದೇ ಪದೇ ಸುದ್ದಿ ಆಗ್ತಿದ್ದು ಇದೀಗ ಮತ್ತಷ್ಟು ಸ್ಫೋಟಕ ದೃಶ್ಯಗಳು ಬಯಲಾಗಿವೆ. ಉಗ್ರನಿಗೆ ಸ್ವರ್ಗವಾದ ಪರಪ್ಪನ ಅಗ್ರಹಾರ ಜೈಲು. ಕಂಬಿ ಹಿಂದೆ ವಿಕೃತಕಾಮಿ ಸ್ಮಗ್ಲಿಂಗ್ ಆರೋಪಿ ಬಿಂದಾಸ್. ಕಳೆದ ವರ್ಷ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಟೀಮ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗಿತ್ತು. ಕೊಲೆ ಆರೋಪಿ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಕುಳಿತು ಬಿಂದಾಸ್ ಆಗಿ ಕೈಯಲ್ಲಿ ಸಿಗರೇಟ್ ಹಿಡಿದು ಟೀ ಕುಡಿಯುತ್ತಾ ಕುಳಿತಿದ್ದ. ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ದೃಶ್ಯ ಕೂಡ ವೈರಲ್ ಆಗಿತ್ತು. ಇದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಛೀಮಾರಿ ಕೂಡ ಹಾಕಿತ್ತು. ದೇಶದ ಯಾವುದೇ ಜೈಲುಗಳಲ್ಲೂ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟರೆ ಬಂಧಿಖಾನೆ ಮುಖ್ಯಸ್ಥರನ್ನೇ ಕಟಕಟೆಗೆ ಕರೆಸಬೇಕಾಗುತ್ತೆ. ಆಮೇಲೆ ಬಂಧಿಖಾನೆ ಸಚಿವರನ್ನೂ ಕರೆಸಿ ಸಂವಿಧಾನದ ಪಾಠ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿತ್ತು. ಹೀಗಿದ್ರೂ ಜೈಲು ಅಧಿಕಾರಿಗಳ ನೀಚ ಕೃತ್ಯ ಮಾತ್ರ ಬದಲಾಗಿಲ್ಲ. ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಇದ್ರೂ ಜೈಲು ಅಧಿಕಾರಿಗಳು ಕೈದಿಗಳಿಗೆ ಅರಮನೆಯಂತಹ ವಾತಾವರಣ ಸೃಷ್ಟಿಸಿಕೊಟ್ಟಿದ್ದಾರೆ. ಕಾಸು ಪಡೆದು ಸಕಲ ಸೌಲಭ್ಯವನ್ನು ನೀಡಿರೋದು ದೃಶ್ಯ ಸಮೇತ ಬಯಲಾಗಿದೆ. ಜೈಲಿನಲ್ಲಿ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್. ಜುಹಾದ್ ಹಮೀದ್ ಶಕೀಲ್ ಮನ್ನಾ. ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ. ಈತ ದುಷ್ಕೃತ್ಯಗಳನ್ನು ಎಸಗಲು ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡುತ್ತಿದ್ದ. ಕಳೆದ 3 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿರೋ ಈತನಿಗೆ ಜೈಲಲ್ಲಿ ಸಕಲವೂ ಸಿಕ್ಕಿದೆ.
ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್, ಕೂತಲ್ಲಿಯೇ ಕಾಫಿ, ಟೀ ಎಲ್ಲವೂ ಸಪ್ಲೈ ಆಗ್ತಿದ್ದು ಐಷಾರಾಮಿ ವ್ಯವಸ್ಥೆ ಸಿಕ್ಕಿದೆ. ಸಿರಿಯಾದ ಐಸಿಸ್ ಉಗ್ರರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಶಕೀಲ್ ಮನ್ನಾ ಭಾರತದಾದ್ಯಂತ ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಪ್ರಕ್ರಿಯೆ ನೋಡಿಕೊಳ್ಳುತ್ತಿದ್ದ. ಬೆಂಗಳೂರಿನ ತಿಲಕನಗರದ ನಿವಾಸಿಯಾಗಿರೋ ಈತ ಇಕ್ರಾ ಸರ್ಕಲ್ ಎಂಬ ಆನ್ಲೈನ್ ಗ್ರೂಪ್ ಮಾಡಿಕೊಂಡು ಇದರಲ್ಲೇ ಹುಡುಗರನ್ನ ಸಂಪರ್ಕಿಸುತ್ತಿದ್ದ. ಬೆಂಗಳೂರಿನಿಂದ 4 ಸಿರಿಯಾಗೆ ಕರೆದೊಯ್ದಿದ್ದ ಶಕೀಲ್ ಇಂಥವರ ಪೈಕಿ ಟರ್ಕಿಯ ಇಸ್ತಾಂಬುಲ್ನ ರೆಫ್ಯೂಜಿ ಕ್ಯಾಂಪ್ನಲ್ಲಿ 2 ಮೃತಪಟ್ಟಿದ್ರು. ಸಿರಿಯಾಗೆ ದೇಶದ ಹಲವೆಡೆಯಿಂದ ಯುವಕರ ಸಾಗಾಟಕ್ಕೆ ಪ್ರಯತ್ನ ಪಡುತ್ತಿದ್ದ. 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನನ್ನ ಬಂಧಿಸಲಾಗಿತ್ತು. ನಂತರ 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿತ್ತು. ಈತನನ್ನ ವಶಕ್ಕೆ ಪಡೆದಿದ್ದ ಎನ್ಐಎ 3 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಟ್ಟಿತ್ತು. ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಅರಮನೆಯಾದ ಜೈಲು. ರಾಜ್ಯ ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗ ಸದೃಶವಾಗಿ ಬಿಟ್ಟಿದೆ. 1996ರಿಂದ 2022ರವರೆಗೆ ಉಮೇಶ್ ರೆಡ್ಡಿ 20 ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಅವರಲ್ಲಿ 18 ಮಹಿಳೆಯರನ್ನ ಕೊಲೆ ಮಾಡಿ ಜೈಲಿನಲ್ಲಿದ್ದಾನೆ. ಆರೋಪಗಳು ಸಾಬೀತಾಗಿ ಸುಪ್ರೀಂ ಕೋರ್ಟ್ 30 ವರ್ಷಗಳ ಕಠಿಣ ಶಿಕ್ಷೆಯನ್ನೂ ವಿಧಿಸಿದೆ. ಇಂತಹ ನಟೋರಿಯಸ್ ಇರುವ ಸೆಲ್ ಆತನಿಗೆ ಸಕಲ ಸೌಲಭ್ಯವೂ ಇರುವ ಬಂಗಲೆಯೇ ಆಗಿಬಿಟ್ಟಿದೆ. ಉಮೇಶ್ ರೆಡ್ಡಿ ಆಂಡ್ರಾಯ್ಡ್ ಮೊಬೈಲ್ ಫೋನ್, ಒಂದು ಕೀಪ್ಯಾಡ್ ಫೋನ್ ಬಳಸುತ್ತಿರೋ ವಿಡಿಯೋ ಬಹಿರಂಗವಾಗಿದೆ. ವಿಡಿಯೋದಲ್ಲಿ ಆತ ಫೋನ್ ಬಳಸುತ್ತಿದ್ದು ಆತನ ಹಿಂದೆ ಟಿವಿ ಕೂಡ ಆನ್ನಲ್ಲಿರೋದು ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಆತ ಅಲ್ಲಿಯೇ ಅಡುಗೆ ಮಾಡಿಕೊಳ್ಳಲು ಸಕಲ ವ್ಯವಸ್ಥೆಯೂ ಇರೋದು ವಿಡಿಯೋದಲ್ಲಿ ಬಯಲಾಗಿದೆ. ಸ್ಮಗ್ಲಿಂಗ್ ಆರೋಪಿಗೆ 5 ಸ್ಟಾರ್ ಸೌಲಭ್ಯ. ಇನ್ನು ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದೇಶದಲ್ಲಿ ಭಾರೀ ಸುದ್ದಿ ಮಾಡಿತ್ತು. ಪ್ರಕರಣದಲ್ಲಿ ಸದ್ಯ ರನ್ಯಾರಾವ್ ಜೈಲಿನಲ್ಲಿದ್ದು ಆಕೆಯ ಪ್ರಿಯಕರ ನಟ ಕಮ್ ಬಿಸ್ನೆಸ್ ಮ್ಯಾನ್ ತರುಣ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. 2023ರಿಂದ ಮಾರ್ಚ್ 2025ರ ನಡುವೆ ರನ್ಯಾರಾವ್ 52 ಬಾರಿ ದುಬೈಗೆ ಹೋಗಿ ಬಂದಿದ್ದಳು. ಈ ಪ್ರಕರಣದಲ್ಲಿ ಡಿಆರ್ಐ ಮತ್ತು ಇಡಿ ಎಂಟ್ರಿ ಕೊಟ್ಟು ತನಿಖೆ ಮಾಡಿತ್ತು. ತೆಲುಗು ಸಿನಿಮಾ ನಟ ಸಹ ಆಗಿರುವ ತರುಣ್ ಸಹ ರನ್ಯಾಳಿಗೆ ಈ ಪ್ರಕರಣದಲ್ಲಿ ಸಹಾಯ ಮಾಡಿದ್ದು ಗೊತ್ತಾಗಿತ್ತು. ತನಿಖೆ ನಡೆಸಿ ಕಸ್ಟಡಿಗೆ ಪಡೆದು ನಂತರ ತರುಣ್ನನ್ನ ಪೊಲೀಸರು ಜೈಲಿಗೆ ಕಳಿಸಿದ್ರು. ಆದ್ರೆ ಈತನಿಗೆ ಜೈಲಾಗಿಲ್ಲ, ಬದಲಿಗೆ 5 ಸ್ಟಾರ್ ಹೋಟೆಲ್ನಂತಿದೆ. ಕೈಯಲ್ಲಿ ಮೊಬೈಲ್ ಜೊತೆಗೆ ತನ್ನ ಸೆಲ್ನಲ್ಲಿ ಟಿವಿ ನೋಡಿಕೊಂಡು ಆರಾಮಾಗಿದ್ದಾನೆ. ತನ್ನ ಸೆಲ್ನಲ್ಲಿ ತಾನೇ ಅಡುಗೆ ಮಾಡಿಕೊಳ್ಳಲು ಸಿದ್ಧತೆ ಮಾಡಿಕೊಳ್ಳುತ್ತಿರೋದು ಗೋಚರಿಸುತ್ತಿದೆ. ಇನ್ನು ಬಿ ದಯಾನಂದ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ ಎಡಿಜಿಪಿ ಆಗಿ ಬಂದ ಬಳಿಕ ಜೈಲಿನಲ್ಲಿನ ಅಕ್ರಮಗಳು ಒಂದೊಂದೇ ಬಯಲಾಗ್ತಿವೆ. ಜೈಲಿನ ಕೊಠಡಿಯಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಭರ್ಜರಿ ಬರ್ತ್ಡೇ ಪಾರ್ಟಿ ಮಾಡಿದ್ದ. ಈ ದೃಶ್ಯ ಕೂಡ ಸಖತ್ ವೈರಲ್ ಆಗಿತ್ತು. ಇದೀಗ ಐಸಿಸ್ ಉಗ್ರ ಉಮೇಶ್ ರೆಡ್ಡಿ ಹಾಗೂ ರನ್ಯಾರಾವ್ ಬಾಯ್ ಫ್ರೆಂಡ್ ವಿಡಿಯೋ ಬಯಲಾಗಿದ್ದು ತನಿಖೆ ನಡೆಸಿ ವಿಡಿಯೋ ಬಗ್ಗೆ ವರದಿ ನೀಡುವಂತೆ ದಯಾನಂದ್ ಸೂಚಿಸಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯದ ಬಗ್ಗೆ ವಿಪಕ್ಷಗಳು ಕಿಡಿ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು. ಜೈಲಿನಲ್ಲಿನ ರಾಜಾತಿಥ್ಯದ ವಿಡಿಯೋಗಳು ಬಯಲಾಗ್ತಿದ್ದಂತೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಉಗ್ರರಿಗೆ ಕರ್ನಾಟಕ ಸ್ವರ್ಗವಾಗಿದೆ, ಜೈಲುಗಳಲ್ಲೂ ಕೂಡ ಫ್ರೀ ಮೊಬೈಲ್ ಬಳಕೆಗೆ ಅವಕಾಶ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಶೋಕ್ ಮಾತಿಗೆ ಇತರೆ ನಾಯಕರು ಧ್ವನಿಗೂಡಿಸಿದ್ದಾರೆ. ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂತ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರು. ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನ್ ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾವಣಿಯಿಂದ ಅವ್ರಿಗೂ ಒಂದ್ ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ದುರಾಡಳಿತ, ಅಧಿಕಾರ ದುರ್ಬಳಕೆ, ಕಾನೂನು ಸುವ್ಯವಸ್ಥೆಯನ್ನ ಜೈಲಲ್ಲೂ ಕಾಪಾಡಲ್ಲ, ಜೈಲಿನ ಆಚೆನೂ ಕಾಪಾಡಲ್ಲ, ಜೈಲೂ ಒಂದೇ ಹೊರಗೂ ಒಂದೇ. ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದ್ರೆ ಏನು ಬೇಕಾದ್ರೂ ನಡೀತದೆ. ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇವತ್ತು ಪರಪ್ಪನ ಅಗ್ರಹಾರ ಅಂದ್ರೆ ಅಕ್ರಮಗಳ ಒಂದು ಸರಮಾಲಿನ್ಯ ಆಗಿದೆ. ಆ ಪರಪ್ಪನ ಅಗ್ರಹಾರ ಎಷ್ಟೋ ಜನ ಇಶ್ಯೂಗಳು ಬರ್ತವೆ. ಈಗ ತಸ್ಕೇರಿ ಕೋಯಿಬ ಏನದಲ್ಲ, ಲಷ್ಕರ್ ಕೋಯಿಬ ಅವರು ಉಗ್ರಗಾಮಿಗಳು ಏನು ಅಲ್ಲಿ ಇದ್ದಾರೆ,
ಅವರು ಮೊಬೈಲ್ಗೆ ಅವ್ರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆಕ್ಟಿವಿಟೀಸ್ ನಡೆದಾವಂತಂದ್ರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಇಷ್ಟೆಲ್ಲ ಆದ್ರೂ ಸರ್ಕಾರ ಮತ್ತು ಗೃಹ ಇಲಾಖೆ ಮೌನಕ್ಕೆ ಶರಣಾಗಿದೆ. ಈ ಬಗ್ಗೆ ಗೊತ್ತಿಲ್ಲ, ತಿಳಿದುಕೊಂಡು ಮಾತನಾಡ್ತೀನಿ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಉಗ್ರರಿಗೆ ರಾಜ್ಯಾತೀತ ಕೊಡ್ತಾ ಇದ್ದಾರೆ, ಮೊಬೈಲ್ ಎಲ್ಲ ಕೊಡ್ತಾ ಇದ್ದಾರೆ. ವಿಡಿಯೋ ಕೂಡ ವೈರಲ್ ಆಗಿದೆ ಸರ್ ಪರಪ್ಪನ ಅಗ್ರಹಾರದಲ್ಲಿ. ಸದ್ಯ ಈ ದೃಶ್ಯಗಳು ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿವೆ. ಜೈಲಾಧಿಕಾರಿಗಳಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೆಯಲು ಸಾಧ್ಯನಾ? ಪ್ರತಿ ರೂಮಿಗೂ ಸಹ ಟಿವಿ, ಮೊಬೈಲ್ ಕೊಡುವುದಕ್ಕೆ ಇದು ಲಾಡ್ಜ? ಇದೆಲ್ಲವೂ ಸಹ ಜೈಲಾಧಿಕಾರಿಗಳಿಗೆ ಗೊತ್ತಿದ್ರೂ ಸಹ ತಮ್ಮ ಜೇಬು ತುಂಬಿಸಿಕೊಂಡು ತಮಗೂ ಇದಕ್ಕೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿದ್ದಾರೆ ಅಂತ ಚರ್ಚೆಗಳಾಗ್ತಿವೆ. ಕೊಲೆ ಆರೋಪಿ ದರ್ಶನ್ ಸದ್ಯ ಒಂದು ದಿಂಬು ಹಾಸಿಗೆಗೂ ಪರದಾಡ್ತಿದ್ದು, ಇವರು ಮಾತ್ರ ಬಿಂದಾಸ್ ಲೈಫ್ ಲೀಡ್ ಮಾಡಲು ಅವಕಾಶ ನೀಡಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.